ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ವಿಜಯನಗರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಡಣಾಯಕನ ಕೆರೆ ತುಂಗಭದ್ರಾ ಹರಿದಿದ್ದಾಳೆ. ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ನಾಟಿ ಮಾಡಿದ ರೈತರು ತುಂಗಭದ್ರೆಯು ಕೆರೆಗೆ ಹರಿದ ಹಿನ್ನೆಲೆಯಲ್ಲಿ ಅನ್ನದಾತರು ಸಂತಸಗೊಂಡು ಗಂಗಾ ಪೂಜೆ ನೆರವೇರಿಸಿದರು. ವಿಜಯನಗರ ಜಿಲ್ಲೆಯ ಅತಿ ದೊಡ್ಡ ಕೆರೆಗೆ ಡಣಾಪುರ ಬಳಿ ನಿರ್ಮಿಸಿದ ಡಣಾಯಕನ ಕೆರೆ ಏತ ನೀರಾವರಿ ಯೋಜನೆಯಿಂದ ಕೆರೆಗೆ ನೀರು ತುಂಬಿಸಲಾಗುತ್ತದೆ. 2012ರಲ್ಲಿ ಆರಂಭಗೊಂಡ ಈ ಏತ ನೀರಾವರಿ ಯೋಜನೆಯಿಂದ ಡಣಾಯಕನ ಕೆರೆ ಮಾಗಾಣಿಯ ಸುಮಾರು 1200 ಎಕರೆ ಜಮೀನುಗಳಿಗೆ ನೀರು ಉಣಿಸಲಾಗುತ್ತದೆ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಡಣಾಯಕನ ಕೆರೆಗೆ 0.288 TMC ನೀರನ್ನು ತುಂಬಿಸಲಾಗುತ್ತದೆ. ಕೆರೆಯನ್ನೇ ನಂಬಿದ ಅಚ್ಚುಕಟ್ಟು ಪ್ರದೇಶದ ರೈತರು ಭತ್ತ ನಾಟಿ ಮಾಡಿ ಈ ಬಾರಿ ಮಳೆಗಾಲದ ಕೊರತೆಯಿಂದ ಚಿಂತೆಗೀಡಾಗಿದ್ದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರನ್ನು ಏತ ನೀರಾವರಿ ಮೂಲಕ ಕೆರೆಗೆ ತುಂಬಿಸುತ್ತಿರುವುದು ರೈತರಲ್ಲಿ ಸಂತಸ ಇಮ್ಮಡಿಗೊಳಿಸಿದೆ. ಈ ಕುರಿತು ಒಂದು ವರದಿ ನಮ್ಮ ವೀಕ್ಷಕರಿಗಾಗಿ. ತುಂಬಿದರೆ ನಮಗೆ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಈ 2 ತಿಂಗಳು 3 ತಿಂಗಳಿಂದ ನೀರು ಬಂದಿತ್ತು, ಆದರೆ ಮಿಷಿನ್ಗಳು ಚಾಲುವಾಗಿದ್ದಿಲ್ಲ, ಬರಗಾಲ ಆಗಿತ್ತು. ಆದರೆ ಮೊನ್ನೆ ರಿಪೇರಿ ಮಾಡಿ ರೈತರು ಮುಖಂಡರು, ಊರಿನ ಸುತ್ತಮುತ್ತಲರು ಎಲ್ಲರೂ ಹೋಗಿ ಮರಿಮೆಳೆಯರು, ಎಮ್ಮೆಳೆಯರು, ಮಾಧ್ಯಮದವರು ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಹಾಗೂ ನಮ್ಮ BMM ಫ್ಯಾಕ್ಟ್ರಿ ಚಾಲೂ ಮಾಡಿಕೊಡಬೇಕಂದಲ್ಲಿ ವಿನಂತಿ. ವಂದನೆಗಳು. ತನಿಖೆ ಡಣಾಪುರದ ಏತ ನೀರಾವರಿ ಬೀಚಿ ಬಲವಾಗಿತ್ತು. ಆದ್ರೂ ಒಂದು 15 ದಿನ ಹೋರಾಡಿದ್ವಿ. ನಿನ್ನೆ ಚಾಲೂ ಮಾಡ್ಯಾರ. ಮೊನ್ನೆ ಬುಧವಾರ ಚಾಲೂ ಮಾಡಿದ್ರು. ಮತ್ತು ಫ್ಯಾಕ್ಟ್ರಿಯಾಗ ಪೈಪು ಕಿತ್ತಿತ್ತು. ಮತ್ತು ನಿನ್ನೆ 3 ಗಂಟೆಗೆ ನೀರು ಕೆರೆಗೆ ಬಿದ್ದವು. ನೀರಿಂದ ಅವಕಾಶ ನಮಗೆ ಬೇಕಾಗಿತ್ತು ರೈತರಿಗೆ. ಎಲ್ಲ ಮೇಲಾಧಿಕಾರಿಗೆಲ್ಲ ಫೋನ್ ಮಾಡಿ ಎಲ್ಲರೂ ನಿಂತು ಎಲ್ಲರೂ ಇದು ಫ್ಯಾಕ್ಟ್ರಿ ನಿಂತು ಮಾಡಿಕೊಟ್ರು. ರೈತರು ಎಲ್ಲರೂ ಕಂಪ್ಲೀಟ್ ಮಾಡ್ಯಾರ. ನಮ್ಗೆ ಒಳ್ಳೇದಾಗೈತಿ. ಇನ್ನೊಂದು TC 2 ಮೋಟ್ರ್ ರನ್ನಿಂಗ್ ಇಲ್ಲ. ನಿನ್ನೆ ರಿಪೇರಿ ಬಂದೈತಿ, ಅದನ್ನು ರನ್ನಿಂಗ್ ಇದ್ರೆ ಇವತ್ತು ಮಾಡ್ತೀವಿ ಅಂತ ಹೇಳ್ಯಾರ. ನೋಡೋಣ, ಇವತ್ತು 3 ಗಂಟೆ ತನಕ ನೋಡ್ತೀವಿ. ಆಮೇಲೆ ಮತ್ತೆ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಇದನ್ನ ತಿಳಿಸ್ತೀವಿ. ಅವರಾಗೆ ಬರೋದ್ರೆ ರೈತರಿಗೆ ಎಲ್ಲರಿಗೂ ನಮಗೆ ಸಂತೋಷ ಆಗೈತಿ.